ಕೂತವ್ರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹಸ್ಬೆಂಡ್ಗೆ ಒಂದು ಮೈನರ್ ಸರ್ಜರಿ ಇತ್ತು. ಸೊ ಹಾಗಾಗಿ ಬೆಳಗ್ಗೆ ಬೇಗ ಇದ್ದು ಅಂದರೆ 6 ಗಂಟೆಗೆಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದಕ್ಕೆ ಹೇಳಿದರು. ಇಲ್ಲ, 7 o'clock ನಾವು 6 o'clock ಬಿಟ್ಟರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ವಿ. ಹಂಗೆ ಅಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರುತ್ತೆ ಅಂತ ನೋಡಿದ್ರೆ ಕ್ಯಾಬ್ ಬುಕ್ ಮಾಡೋಷ್ಟರೊಳಗೆ ನಮಗೆ ಇಲ್ಲೇ 6 ಗಂಟೆ ಆಗೋಗಿತ್ತು. ಅಂದರೆ 6:30 ಆಗೋಯಿತು. ಹೆಂಗೋ ಒಂದು ಕಾರ್ ಬುಕ್ ಆಯಿತು. ಅರ್ಲಿ ಮಾರ್ನಿಂಗ್ ಸ್ವಲ್ಪ ಕಷ್ಟ ಕ್ಯಾಬೆಲ್ಲ ಬುಕ್ ಆಗೋದು. ಅಂದರೆ ಅವ್ರಿಗೆ ಸರ್ಜರಿ ಆದಮೇಲೆ ನಾವು ಅವರು ಡ್ರೈವ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕ್ಯಾಬಲ್ಲೇ ಹೊರಟ್ವಿ. ಅಡ್ಮಿಟ್ ಮಾಡೋದಕ್ಕೆ ಹೇಳಿದ್ದವರು 7 o'clock. ಮೈನರ್ ಸರ್ಜರಿ ಅಂತ ಅಂದರೆ ನಮ್ಮ ಮನೆಯವ್ರಿಗೆ ಸೈನೋಸಿಸ್ ಪ್ರಾಬ್ಲಮ್ ಇತ್ತು. ಮೊದಲೇ ಅವರು ರೆಫರ್ ಮಾಡಿದರು ನಮಗೆ, ಈ ಥರ ಇದೆ, ನೀವು ಆಪ್ರೇಷನ್ ಮಾಡಬೇಕಾಗತ್ತೆ ಅಂತ. ನಾವು ಅಂದ್ಕೊಂಡ್ವಿ ಎಲ್ಲದಕ್ಕೂ ಸಿಂಪಲ್ ವಿಷಯಕ್ಕೆಲ್ಲ ಸರ್ಜರಿ ಅಂತಾರಲ್ಲ, ಸ್ವಲ್ಪ ನಾವು ವೆಯ್ಟ್ ಮಾಡಿ ನೋಡೋಣ. ಎಲ್ಲದಕ್ಕೂ ಯಾವಾಗಲೂ ಸರ್ಜರಿನೇ ಸಜೆಸ್ಟ್ ಮಾಡ್ತಾರಲ್ಲ, ಮೈನರ್ ಅಂತಾರೆ ಮತ್ತೆ ಸರ್ಜರಿ ಯಾಕೆ ಅಂತ ವೆಯ್ಟ್ ಮಾಡಿದ್ವಿ. ಮಮ್ಮಿ ಇಲ್ಲ ಅಮ್ಮ, ಡ್ಯಾಡಿ ಯಾಕೆ ಇಷ್ಟ ಅಂದೆ? ಡ್ಯಾಡಿ ಯಾಕೆ ಇಷ್ಟ ಅಲ್ಲ? ಡ್ಯಾಡಿ ಇಷ್ಟ, ಡ್ಯಾಡಿ ಅಲ್ವಾ? ಬ್ಯಾಗು ಇಷ್ಟ. ಇಲ್ಲೇ ಅಲ್ಲೈತೆ ಅಂದ್ರೆ ಅಲ್ಲಿ ಕಡೆ ಅಲ್ಲಿ ಬೆದ್ದು ಅಲ್ಲಿ ಇಲ್ಲಿ ಇಲ್ಲಿ ನಮ್ಮ ಮಮ್ಮಿ ಇಲ್ಲಿ ಕೂತವ್ರೆ. ಇಲ್ಲೇ ತೆಗ್ದು ನೋಡಿ ಇಷ್ಟ ಮಮ್ಮಿ ಕಲಿಕು ಎಲ್ಲ ಅವ್ರೆ ಇಲ್ಲಿ ಅವನ ಡ್ಯಾಡಿ ಒಬ್ರು ನೀನು ಫಸ್ಟ್ ಆಮೇಲೆ ಕೆಲವು ದಿನ ಆದಮೇಲೆ ಅವ್ರಿಗೆ ಅದು ಸ್ವಲ್ಪ ಸೀರಿಯಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೈನಸ್ ಬಂದುಬಿಟ್ಟು ನಮ್ಮ ಎರಡು ಉಬ್ಬಿನ ಮೇಲೆ ಮತ್ತು ಮೂಗಿನ ಪಕ್ಕದಲ್ಲಿ 2 ಹೋಲ್ ಇರುತ್ತೆ. ಅದರೊಳಗೆ ಅವ್ರಿಗೆ ಇನ್ಫೆಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅದು ಬ್ರೈನ್ಗೂ ಕೂಡ ಆಗ್ಬೋದು ಇನ್ಫೆಕ್ಷನ್ನು, ನೀವು ಆದಷ್ಟು ಬೇಗ ಮಾಡಿಸ್ಕೋಬೇಕು ಅಂತ ಅಂದರು. ಇಷ್ಟು ಸೀರಿಯಸ್ ಅಂದಮೇಲೆ ಸ್ವಲ್ಪ ಮನಸ್ಸು ಯಾಕೋ ತಡಿಲಿಲ್ಲ. ಮತ್ತು ಅಷ್ಟೊತ್ತಿಗಾಗಲೇ ಅವ್ರಿಗೆ ಉಬ್ಬತ್ರ ಎಲ್ಲ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ತಲೆನೋವು ಬರ್ತಾಯಿತ್ತು. ಆಮೇಲೆ ಅವ್ರಿಗೆ ಮೂಗಲ್ ಒಂದು ಸೆಂಟರಲ್ಲಿ ಒಂದು ಕ್ರಾಸ್ ಬೋನ್ ಬಂದಿದೆ. ಎಲ್ಲರಿಗೂ ಅದು ಸ್ಟ್ರೈಟ್ ಇರುತ್ತೆ, ಸ್ವಲ್ಪ ಇವರಿಗೆ ಬೆಂಡ್ ಆಗಿದೆ, ಅದನ್ನು ತೆಗಿಬೇಕಂತ ಹೇಳಿದರು. ಸರ್ಜರಿ ಮಾಡಿ ಆ ಬೋನ್ನ ಕಟ್ ಮಾಡಿ ತೆಗಿತೀವಿ ಅಂತ. ಸರಿ, ಏನು ಮಾಡೋಕ್ಕಾಗಲ್ಲ, ಅದು ಪೇಯ್ನ್ ಕೂಡ ಅವ್ರು ಹೇಳ್ದಂಗೆ ಜಾಸ್ತಿ ಆಗೋಯ್ತಲ್ಲ. ಸರಿ ಬೇಡ ಅಂತ ಮತ್ತೆ ಎಲ್ಲ ಥರ ಚೆಕಪ್ಸ್ ಮಾಡಿಸಿ ಅವರು ಇಲ್ಲ ಮಾಡಲೇಬೇಕು ಅಂತ ಹೇಳಿದ ಮೇಲೆ ಸರಿ ಅಂತ ಹೇಳಿ ಅಡ್ಮಿಟ್ ಆದರು. ಈಗ ಅವ್ರಿಗೆ ಒಂದು ಸರ್ಜರಿ ಮಾಡೋದಕ್ಕೆ ಕರ್ಕೊಂಡು ಹೋದರು. ಸ್ವಲ್ಪ ಬ್ಲಡ್ ಚೆಕ್ ಮಾಡೋದೇನೋ ಒಂದು ಮಿಸ್ ಆಗಿ ಮರ್ತ್ಬಿಟ್ಟಿದ್ರು. ಇಮಿಡಿಯೇಟಾಗಿ ತೊಗೊಂಡು ಬ್ಲಡ್ ಚೆಕ್ ಮಾಡಿ ಸರ್ಜರಿನೂ ಆಯಿತು. ಬೋನ್ಸ್ ಎಲ್ಲ ತೋರಿಸಿದ್ರು ನನಗೆ, ಈ ಥರ ತೆಗ್ದಿದ್ದೀವಿ, ಇದೇ ನಮಗೆ ಅದು ಇದಾಗಿದ್ದು ಅಂತ ಹೇಳಿ. ಓಕೆ, ನೋಡಿದೆ. ಅದಾದಮೇಲೆ ಪ್ರೀತಮ್ ಬೇಡ ಇಲ್ಲಿ, ಅವ್ರು ಇವತ್ತು ಇಲ್ಲೇ ಅಡ್ಮಿಟ್ ಆಗಬೇಕು, ಅವನ್ನ ಅಲೋ ಮಾಡಲ್ಲ ಯಾಕೆಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಚಿಕ್ಕ ಮಗು ಅಂತ ಹೇಳಿದ್ರು. ಸರಿ, ಅವನ್ನ ಮನೆಗೆ ಬಿಟ್ಬಿಟ್ಟು ಅವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡೋಷ್ಟರಲ್ಲಿ 1-2 hours ಆಗುತ್ತೆ, ಅವ್ರು ಅನಸ್ತೇಷಿಯಾದ ಇದರಲ್ಲಿದ್ದಾರೆ ಅಂದರು. ಅಷ್ಟರಲ್ಲಿ ನಾನು ಬಂದ್ಬಿಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡೋಗಿ ಅವನ್ನ ಬಿಟ್ಟು ವಾಪಸ್ ನಾನು ಬಂದೆ ಹಾಸ್ಪಿಟಲ್ಗೆ. ಅಷ್ಟರೊಳಗಾಗಲೇ ವಾರ್ಡಿಗೆ ಶಿಫ್ಟ್ ಮಾಡಿದರು. ಅವ್ರು ಶಿಫ್ಟ್ ಮಾಡೋ ಟೈಮಿಗೆ ಕರೆಕ್ಟಾಗಿ ನಾನು ಹಾಸ್ಪಿಟಲಲ್ಲಿ ಇದ್ದೆ. ಆಮೇಲೆ ಸ್ವಲ್ಪ ಸಾಫ್ಟ್ ಫುಡ್ ಕೂಡ ಕೇಳಿದ್ರು. ಈ ಕಣ್ಣು, ಮೂಗು, ಕಿವಿ, ಬಾಯಿ ಇದೆಲ್ಲ ತುಂಬ ಸೆನ್ಸಿಟಿವ್. ಸಣ್ಣ ಮೈನರ್ ಅಂದ್ರೂ ದೊಡ್ಡದಾಗೆ ಅನಿಸುತ್ತೆ. ಡಾಕ್ಟರ್ಗಳಿಗೆ ಮೈನರ್ ಅಂದರೆ ಇನ್ನೂ ದೊಡ್ಡ ವಿಚಾರನೇ ಅಲ್ಲ. ನಮಗೂ ಕೂಡ ಅಷ್ಟೇ ಎಕ್ಟೋಪಿಕ್ ಆಪ್ರೇಷನ್ ಮಾಡಬೇಕಾದ್ರೆ ಒಂದು ಸಣ್ಣ ಮೈನರ್ ಆಪ್ರೇಷನ್ ಅಂತ ಹೇಳಿ ಕರ್ಕೊಂಡೋಗಿ ಅಷ್ಟು ದೊಡ್ಡದು ಮಾಡಿದರು. ಆವಾಗಲೇ ಅಂದ್ಕೊಂಡೆ ಡಾಕ್ಟರ್ಗೆ ಮೈನರ್ ಅನ್ನೋದೆಲ್ಲ ಲೆಕ್ಕನೇ ಇಲ್ಲ ಅಂತ ಹೇಳಿ. ಇನ್ನು ಅವರು ರೆಸ್ಟ್ ಮಾಡ್ತಾಯಿದ್ರು, ಅನಸ್ತೇಷಿಯಾ ಪವರ್ ಇತ್ತಲ್ಲ, ಹಾಗಾಗಿ ಮನೆಗೆ ವಿಡಿಯೋ ಕಾಲ್ ಮಾಡಿದ್ದೆ. ಅದೇನೋ ಹೇಳ್ತಾರಲ್ಲ, ಹಂಗಾಯ್ತು ಇವ್ರಿಗೆ. ನಿಮ್ಮ ಡ್ಯಾಡಿ ಏನಾಗೈತೆ, ನೀವೇನ್ ಮಾಡ್ತಾ ಇದ್ದೀರಾ? ಇರು, ಡ್ಯಾಡಿ ತೋರಿಸ್ತೀನಿ.
ಮಕ್ಕಳಿರಲ್ಲವ್ವ ಮನೆ ತುಂಬ ಅನ್ನೋದು ಇದಕ್ಕೆ. ಎಂಥ ಕಷ್ಟದಲ್ಲೂ ನಗಿಸ್ತಾರೆ. ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ಇರೋದು. ಏನು ಈಜು ಹೊಡಿತಾ ಇದೆಯಾ? ಬಿಡು ಸಾಕು. ಸ್ವಲ್ಪ ಪೇಯ್ನ್ ಆಗ್ತಾಯಿತ್ತು ಮತ್ತು ಬ್ಲೀಡಿಂಗ್ ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು. ಸೊ ಇದೆಲ್ಲ ನೋಡಿದರೆ ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು. ಆದರೆ ಮಾಡಿದ್ದೆಲ್ಲ ಒಳ್ಳೇದಕ್ಕೆ ಅಲ್ವಾ. ಅವ್ರಿಗೆ ಸ್ವಲ್ಪ ಜನ ಅಬ್ಸರ್ವ್ ಮಾಡಿರ್ತೀರ, ಮಾತಾಡ್ಬೇಕಾದ್ರೆ ಅವ್ರು ಮೂಗಲ್ಲೇ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಅದೆಲ್ಲ ರೀಸನ್ ಅದರಿಂದನೇ ಆಗ್ತಾಯಿದ್ದು. ಹಾಗೆ ಏನಾದರೂ ನಾವು ಸರಿ ಮಾಡ್ಕೋಬೋದೇನೋ ಅಂತ ಸುಮಾರು ನೋಡಿದ್ವಿ. ಕೆಲವೊಂದಕ್ಕೆ ಆಪ್ಷನ್ಸ್ ಇಲ್ಲ, ನಾವು ಮಾಡಲೇಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸರ್ಜರಿ ಮಾಡಿದ್ರು. ಇವತ್ತು ಒಂದಿನ ಅಂತ ಹೇಳಿದ್ದಾರೆ. ಅಡ್ಮಿಟ್ ಆಗೋಕ್ಕೂ ಮುಂಚೆಗೆ ಏನಿಲ್ಲ, ಒಂದು ಮೈನರ್ ಇರುತ್ತೆ, ಜಸ್ಟ್ ಹಿಂಗೆ ಬಂದು ನೀವು ಈವ್ನಿಂಗ್ಗೆ ಹೋಗಿಬಿಡ್ಬೋದು ಅಂತ ಹೇಳಿದರು. ಆಮೇಲೆ ನೋಡಿದ್ರೆ ಇಲ್ಲ ಅಡ್ಮಿಟ್ ಆಗಬೇಕು, ಅಬ್ಸರ್ವೇಷನಲ್ಲಿ ಇರಬೇಕು, ಅವ್ರಿಗೆ ಸ್ಟಿಚಸ್ ಎಲ್ಲ ಹಾಕಿರ್ತೀವಿ ಅಂತ ಹೇಳಿ ಅವತ್ತು ಅಡ್ಮಿಟೇ ಮಾಡ್ಕೊಬಿಟ್ರಿಲ್ಲ. ಅಂದರೆ ನನ್ನ ಮಕ್ಳನ್ನ ತೊಗೊಂಡೋಗಿ ಅಮ್ಮನ ಮನೇಲಿ ಬಿಟ್ಟಾದರೂ ಬರ್ತಾಯಿದೆ. ಏನಿಲ್ವಲ್ಲ ಹಿಂಗೆ ಹೋಗಿ ಸಂಜೆ ಅಷ್ಟೊತ್ತು ಬಂದುಬಿಡ್ತೀವಿ ಅಂತ ಹೇಳಿ ನಾನು ಎಲ್ಲೂ ಬಿಟ್ಟಿಲ್ಲ. ಯಾಕೆಂದ್ರೆ ಅಲ್ಲಿ ಹೋಗಿ ಇಲ್ಲಿ ಬಂದು ಸುಮ್ಮನೆ ಓಡಾಟ ಆಗಿಬಿಡುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಅದ್ರದ್ದು ಬ್ಯಾಂಡೇಜ್ ಮಾತ್ರ ತೆಗೆದಿದ್ದಾರೆ, ಬಟ್ ಒಳಗಡೆ ಸ್ಟಿಚಸ್ ಹಾಗೆ ಇರುತ್ತೆ. ಆಮೇಲೆ ಬಿಲ್ ಕ್ಲಿಯರ್ ಮಾಡಿ ಅದೆಲ್ಲ ಮಾಡಿ ಬರೋಷ್ಟೊಳಗೆ ರಾತ್ರಿ 8 ಗಂಟೆ ಮಾಡಿಬಿಟ್ರು. ಸಿಕ್ಕಾಬಟ್ಟೆ ಓಡಾಡ್ಸಿದ್ರು ಅಂದರೆ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಒಬ್ಬಳೇ, ನಮ್ಮ ಮನೆಯವ್ರ ಪಕ್ಕದಲ್ಲಿದ್ದರೆ ಹೋಗ್ಬಿಡ್ತಿದ್ದೆ ಅವ್ರ ಹಿಂದೆ ಕೈ ಇಟ್ಕೊಂಡು, ಒಬ್ಬಳೇ ಇಡೀ ಹಾಸ್ಪಿಟ್ಲಲ್ಲಿ ಓಡಾಡಿಕೊಂಡು ಡಾಕ್ಟರ್ ಹೇಳಿದ್ದು, ನರ್ಸ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಒಂಥರ ನನಗೆ ಒಂದು ಎಕ್ಸ್ಟ್ರಾ ಏನೋ ಬಂತು, ತಿಳುವಳಿಕೆ ಬಂತು ಅನ್ನೋ ಥರ ಅನ್ನಿಸ್ತು. ಅಮ್ಮ ಕರಿ ಮೂಗೆಲ್ಲ ಕಟ್ಟಾಗಿ ತೋರಿಸು ಅಂತ ಕೇಳ್ತಾರೆ. ಅಮ್ಮೋ ಚಿನಿ ಲಕ್ಕಿ ನಿನ್ನೆ ನೋಡ್ತದೆ. ಲಕ್ಕಿ ನಿಮ್ಮ ಬಾಸ್ಗೆ ಏನು ಆಗ್ಬಿಡೈತಲ್ಲ ಲಕ್ಕಿ, ಏನು ಲಕ್ಕಿ ಮಾಡೋದು? ಲಕ್ಕಿ ಫೋಕಸ್ ಆಯ್ತಲ್ಲ. ಇನ್ನು ಅಲ್ಲಿ ಒಂದು ಕ್ಲ್ಯಾಂಪ್ ಹಾಕಿರ್ತಾರೆ ಮತ್ತು ಸ್ಟಿಚಸ್ ಕೂಡ ಇರುತ್ತೆ. ಒಂದು 8 ಡೇಸ್ ಆದಮೇಲೆ ಬನ್ನಿ ಅಂತ ಹೇಳಿ ಸ್ವಲ್ಪ ಮೂಗಿಗೆ ಡ್ರಾಪ್ಸ್ ಹಾಕೋದಕ್ಕೆ ಸ್ವಲ್ಪ ಟ್ಯಾಬ್ಲೆಟ್ಸ್, ಊಟದಲ್ಲಿ ಒಂದಿಷ್ಟು ಡಯೆಟ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ಹೇಳಿ ಕಳಿಸಿದ್ರು. ನೆಕ್ಸ್ಟ್ ಒಂದು 8 ಡೇಸ್ ಆದಮೇಲೆ ಮತ್ತೆ ಬನ್ನಿ, ಅದರದ್ದು ರಿಕವರಿ ನೋಡ್ಬಿಟ್ಟು ಹೇಳ್ತೀವಿ ಅಂತ. ಡಾಕ್ಟರ್ ಏನೇ ಪಾಯಿಂಟ್ ಹೇಳಿದ್ರು ಭಯ ಪಡೋ ಥರನೇ ಹೇಳ್ತಾರೆ. ಅವರು 100% ಗ್ಯಾರಂಟಿನೂ ಕೊಡೋದಿಲ್ಲ, ಮತ್ತು ಈಗ ಆದಮೇಲೂ ಕೂಡ ಅವ್ರಿಗೆ ಆಗಿದೆ ಅಂದಮೇಲೆ ಕ್ಲಿಯರ್ ಅಂತಲೂ ಹೇಳೋದಿಲ್ಲ. ಅದಕ್ಕೆ ನಂಗೆ ಹಾಸ್ಪಿಟಲಲ್ಲಿ ಸ್ವಲ್ಪ ಭಯ ಮತ್ತು ಟೆನ್ಷನ್ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಎದ್ದು ಒಂದಿಷ್ಟು ಪಾತ್ರೆ ಇತ್ತು. ಪ್ರಗತಿ 2 ದಿನದಿಂದ ಏನೂ ಮಾಡಿರಲಿಲ್ಲ. ಮನೆಗೆ ಬರೋಷ್ಟೊಳಗೆ 2 ದಿನ ಆಗೇ ಹೋಗ್ಬಿಟ್ಟಿತ್ತು. ಊಟ ಗೀಟ ಮಾಡ್ಕೊಂಡು ತಿಂದಿದ್ರು ಅಷ್ಟೇ. ಅಷ್ಟು ಪಾತ್ರೆ ಇತ್ತು. ಎಲ್ಲ ತೊಳೆದು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಅವ್ರಿಗೆ ಕಾಫಿ ಕೊಡೋಕ್ಕೆ ಹೇಳಿದರು. ಮತ್ತು ಸರಿ ಕಾಫಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಹಾಲು ಕೂಡ ತರಿಸಿದೆ. ಮತ್ತು ತುಂಬ ಸಾಫ್ಟ್ ಫುಡ್ ಕೊಟ್ಟಿದ್ರು. ಅಂದರೆ ಅವ್ರಿಗೆ ಜಗಿಬಾರ್ದು, ಅಲ್ಲಲ್ಲಿ ತುಂಬ ಪ್ರೆಷರ್ ಹಾಕಿ ಕಚ್ಚಬಾರ್ದು, ಸ್ಟಿಚಸ್ ಓಪನ್ ಆಗಿಬಿಡುತ್ತೆ, ಏನು ವೆಯ್ಟ್ ಎತ್ತಬಾರ್ದು, ಸ್ವಲ್ಪ ಆರಾಮಾಗಿರಬೇಕು ಒಂದು 8 ಡೇಸ್ ಅಂತ ಹೇಳಿ. ಹಾಗಾಗಿ ನಾರ್ಮಲಾಗಿ ಪ್ರತಿದಿನ ಒಂದಿಷ್ಟು ಮೆನ್ಯೂ ಅಂತ ಮಾಡಿಕೊಂಡು ಮಕ್ಳಿಗಾಗಲಿ ಎಲ್ಲರಿಗೂ ಆಗಲಿ ಒಂದು ಅಡುಗೆ ಅಂತ ಮಾಡ್ತಾ ಇರ್ತೀನಿ. ಬಟ್ ಈ ಥರ ಏನಾದರೂ ಸಿಚುವೇಷನಲ್ಲಿ ಪರ್ಟಿಕ್ಯುಲರಾಗಿ ಏನಾದರೂ ಹೇಳ್ಬಿಟ್ರೆ ಸ್ವಲ್ಪ ನನಗೆ ಒಂಥರ ಆಗುತ್ತೆ. ಎಷ್ಟು ಐಡಿಯಾಸ್ ಇದ್ರೂ ಬ್ಲ್ಯಾಂಕ್ ಆಗಿಬಿಡುತ್ತೆ. ಸರಿ ಏನು ಮಾಡೋದು ಅಂತ ಹೇಳಿ ಸ್ವಲ್ಪ ರವೆ ಗಂಜಿನೇ ಮಾಡಿಕೊಟ್ಟೆ, ಬೆಲ್ಲ ಹಾಕಿ. ಮಾತ್ರೆ ನುಂಗೋಕ್ಕೂ ಮುಂಚೆಗೆ ಏನಾದರೂ ಸ್ವಲ್ಪ ಹೊಟ್ಟೆ ಫಿಲ್ ಆಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಗ್ಲಾಸ್ ಕಾಫಿ ಕೊಟ್ಟರೆ ಆಯಿತು ಅಂತ ಹೇಳಿ. ಮತ್ತು ಅವ್ರಿಗೆ ನೋಸ್ತು ಕ್ಲೀನ್ ಮಾಡೋಕ್ಕೆ ಹೇಳಿದ್ದಾರೆ. ಅವ್ರಿಗೆ ಅದರೊಳಗೆ ಸೈನಸ್ ಇತ್ತಲ್ಲ, ಸೊ ಅದೆಲ್ಲ ಬರ್ತಾ ಇರುತ್ತೆ, ಬ್ಲಡ್
ಬರುತ್ತೆ ಮತ್ತು ಒಂಥರ ಅದೆಲ್ಲ ಇತ್ತು. ಹಾಗಾಗಿ ಸ್ವಲ್ಪ ಬಿಸಿ ನೀರಿಗೆ ಉಪ್ಪು ಮತ್ತು ಸೋಡಾ ಹಾಕಿ ಸಿರೆಂಜ್ ಬರುತ್ತೆ ಒಂದು 20 ml, ಅದರಲ್ಲಿ ನೀರನ್ನು ಫ್ಲ್ಯಾಶ್ ಮಾಡ್ಕೊಬೇಕು. ಹಿಂಗೆ ಜಸ್ಟ್ ಪ್ರೆಸ್ ಮಾಡಿಬಿಟ್ರೆ ಎರಡೂ ಕಡೆ ಕ್ಲೀನ್ ಆಗುತ್ತೆ, ಇಲ್ಲಾಂದರೆ ಇನ್ಫೆಕ್ಷನ್ ಆಗಿಬಿಡುತ್ತೆ. ಅದನ್ನು ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಒಳ್ಳೆಯದು. ದಿನಕ್ಕೆ 3 ರಿಂದ 4 ಸರಿ ಮಾಡಬೇಕು ಅಂತ ಹೇಳಿದರು. ಅದನ್ನು ಮಾಡೋದಕ್ಕೆ ಬಿಸಿನೀರು ಕಾಯಿಸಿ ಕೊಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಬೇಕು ಅವರು ರೆಗ್ಯುಲರ್ ಆಗಿ, ಯಾಕೆಂದರೆ ಸ್ಟಿಚಸ್ ಎಲ್ಲ ಡ್ರೈ ಆಗಬಾರ್ದು. ಮತ್ತು ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಬರ್ತಾಯಿತ್ತು. ಅದು ಯಾವಾಗ ಸ್ಟಾಪ್ ಆಗುತ್ತೆ ಅಂತ ಅನಿಸ್ಬಿಟ್ಟಿತ್ತು. ನೋಡೋಕ್ಕಾಗಲ್ಲ, ನಮಗೂ ಒಂಥರ ಅಪ್ಸೆಟ್ ಅನಿಸ್ಬಿಡುತ್ತೆ. ಹಾಗಾಗಿ ಇನ್ನು ಅವ್ರಿಗೆ ಮಾಡಿದರೆ ಮನೆ ಮಕ್ಕಳಿಗೆಲ್ಲ ಅದನ್ನೇ ಮಾಡಬೇಕು. ಹಾಗಾಗಿ ಎಲ್ಲರಿಗೂ ಒಂದು ಗ್ಲಾಸ್ ಗಂಜಿನೇ ಮಾಡಿಕೊಟ್ಟೆ. ಒಂದಿನ ರಾಗಿ ಗಂಜಿ, ಒಂದಿನ ರವೆ ಗಂಜಿ, ಈ ಥರ ಮೆತ್ತಗಿರೋದು ಫಸ್ಟ್ 1 ಗ್ಲಾಸ್ ಕೊಟ್ಬಿಟ್ಟು, ಆಮೇಲೆ ಸ್ವಲ್ಪ ಕಾಫಿ ಏನಾದರೂ ಕೊಟ್ಬಿಟ್ಟು ಅದಾದಮೇಲೆ ಬ್ರೇಕ್ಫಾಸ್ಟ್ ಕೊಡೋದು. ಮತ್ತು ಮಧ್ಯಾಹ್ನ ಹಂಗೆ ಒಂದು 4-5 ಡೇಸ್ ಆದಮೇಲೆ, ಅಂದರೆ ನಾರ್ಮಲಾಗಿ ಎಲ್ಲ ಕೊಡ್ಬೋದು, ಅಗದು ತಿನ್ನೋದು, ನಾನ್ ವೆಜ್ಜು, ಸ್ವಲ್ಪ ಪ್ರೆಷರ್ ಹಾಕೋ ಅಂಥದ್ದು ಅದೆಲ್ಲ ಬೇಡ ಅಂತ ಹೇಳಿದರು. ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡಿ ನಾರ್ಮಲ್ ಫುಡ್ ಮಾತ್ರನೇ ಕೊಡ್ತಾಯಿದ್ದೆ. ಇನ್ನು ಮೂಗಿಗೆ ರೆಗ್ಯುಲರ್ ಡ್ರಾಪ್ಸ್ ಹಾಕೋಕ್ಕೆ ಹೇಳಿದರು 3 to 4 ಡೇಸು. ಎಲ್ಲ ಇವಾಗ ಕ್ಲಿಯರ್ ಇದೆ, ಬಟ್ ಹಾಗೆ ಅದು ವಾಸಿ ಆಗಿಬಿಟ್ಟಿದೆ ಅಂತ ಸ್ಟಿಚ್ ತೆಗಿಬೇಕಾದ್ರೆ ಹೇಳಿಬಿಟ್ರೆ ಸ್ವಲ್ಪ ಫ್ರೀ ಆಗುತ್ತೆ. ಇನ್ನೊಂದು 15 ಡೇಸ್ ಅವರು ಹೆವಿ ಏನು ಲಿಫ್ಟ್ ಎಲ್ಲ ಎತ್ತೋದು, ಅಂದರೆ ಭಾರದ್ವಾಗಿರೋದನ್ನ ಲಿಫ್ಟ್ ಮಾಡೋದು, ಏನೇನೋ ಹೇಳ್ತಾ ಇದ್ದೀನಿ, ಅದೆಲ್ಲ ಮಾಡೋಂಗಿಲ್ಲ. ಇನ್ನು ಮಧ್ಯಾಹ್ನಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಖಾರ ಪೊಂಗಲ್ ಮಾಡಿದ್ದೆ. ಖಾರನೂ ಜಾಸ್ತಿ ಕೊಡೋಂಗಿಲ್ಲ ಅಂತ ಹೇಳಿದ್ದಾರೆ, ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆ ಇರಲಿ ಅಂತ. ಯಾಕೆ ಅಂತಂದರೆ ರೀಸೆಂಟಾಗಿ ನಮ್ಮ ಮನೆಯವ್ರಿಗೆ ಸ್ವಲ್ಪ BP ಹೈ ಆಗಿದೆ. ಅದೊಂದು ಟೆನ್ಷನ್ ಇತ್ತು. ಅವಾಗಲೂ ಸ್ವಲ್ಪ ಅದು ಚೆಕಪ್ ಮಾಡಿಸೋದು. ನಂಗೆ ಏನು ಇಷ್ಟು ಬೇಗ BP, ಸ್ವಲ್ಪ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಮಾಡ್ಕೊಳ್ತಾರೆ, ಹೆಂಗೆ ಅಂತ ಗೊತ್ತಿಲ್ಲ. ಹೇಳಿದ್ರು ಈಸಿಯಾಗಿ ತೊಗೊಳ್ಳೋಕ್ಕಾಗಲ್ಲ. ಬೆಂಗಳೂರು ಲೈಫ್ ಸ್ಟೈಲೇ ಹಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಆ ಥರ ಸಿಚುವೇಶನ್ಸ್ ಇರುತ್ತೆ. ಸ್ವಲ್ಪ BP ಬಂದಿದೆ. ನಮಗೆ ರೆಗ್ಯುಲರ್ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳಿದರು, ಬಟ್ ನಾನು ಅದು ಅಭ್ಯಾಸ ಆಗಿಬಿಡುತ್ತೆ ಅಂತ ತೊಗೊಂಡಿಲ್ಲ. ಜಾಸ್ತಿ ಏನಿಲ್ಲ, 120 ಇರಬೇಕು ನಾರ್ಮಲಾಗಿ. ಅವ್ರಿಗೆ 130, 140 ತನಕ ಹೋಗುತ್ತೆ. ಅದು ಸ್ವಲ್ಪ ಕಂಟ್ರೋಲಿಗೆ ಬರಬೇಕು ಅಷ್ಟೇ, ಏನೇನು ಪ್ರಾಬ್ಲಮ್ ಇಲ್ಲ. ಮನೆಗೆ ಬಂದ ತಕ್ಷಣ ಪಾತ್ರೆ ನೋಡಿದ್ರೆ ಟೆನ್ಷನ್ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ. ಎಷ್ಟು ಪಾತ್ರೆ ತೊಳೆಯೋದಕ್ಕಾಗುತ್ತೆ ಹೇಳಿ? ನನಗಂತೂ ಪಾತ್ರೆ ತೊಳೆಯೋ ಮಿಷಿನ್ ತೊಗೊಳ್ಳೋಕ್ಕೂ ಯಾಕೋ ಮನಸ್ಸೇ ಆಗಿಲ್ಲ. ಸಿಕ್ಕಾಪಟ್ಟೆ ನೀರು ವೇಸ್ಟ್ ಆಗುತ್ತೆ ಅಂತ ಅನ್ನಿಸ್ತು. ಮತ್ತು ಎಲ್ಲೂ ಸೂಟೇ ಆಗಲಿಲ್ಲ ಯಾವ ಮನೆಗೂ ಪಾತ್ರೆ ತೊಳೆಯೋ ಮಿಷಿನು. ಸರಿ ಅಂತ ಹೇಳಿಬಿಟ್ಟು ಡಿಶ್ ವಾಷರು ತೊಗೊಳಕ್ಕಾಗಲಿಲ್ಲ. ಎವ್ರಿ ಟೈಮ್ ಇಷ್ಟು ಪಾತ್ರೆ ತೊಳಿತಾನೆ ಇರಬೇಕು, ಇಲ್ಲ ಅಂತಂದ್ರೆ 1 ಟೈಮ್ ತೊಳಿಲಿಲ್ಲ ಅಂದ್ರೂ ರಾಶಿ ಆಗಿಬಿಡುತ್ತೆ. ಸೊ ಅದೇ ಒಂಥರ ಟೆನ್ಷನು. ಇನ್ನು ನಾನು ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಇಬ್ಬರೂ ಅವ್ರಿಗೆ ಟ್ಯಾಬ್ಲೆಟ್ ಕೊಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಒಂದು ಟೈಮು ನಾನು ಕೊಟ್ಟರೆ 3 ಏನೋ ಕೊಟ್ಟಿದ್ದಾರೆ ಶೀಟು. 1 ನಾನು ಕೊಡ್ತೀನಿ, ಇನ್ನೊಂದು ನೀನು ಕೊಡು ಅಂತ ಇಬ್ಬರು ಹಿಂಗೆ ಕಿತ್ಲಾಡ್ಕೊಂಡು ಕೊಡ್ತಾ ಇರ್ತಾರೆ. ಮಧ್ಯಾಹ್ನಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿಬಿಟ್ಟು ಕಿಚಡಿ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಹಾಸ್ಪಿಟಲಲ್ಲಿ ಕಿಚಡಿ ಮಾಡ್ತಾರೆ, ಅದರಲ್ಲಿ ಏನೂ ಇರೋದಿಲ್ಲ ಗೊತ್ತಾ. ಆಮೇಲೆ ಖಾರ ಪೊಂಗಲ್ಲು ಮಾಡಿದರು, ಫುಲ್ ತೆಳ್ಳಗೆ ನೀರು ಥರ ಮಾಡಿಕೊಟ್ಟಿದ್ರು. ನಮ್ಮ ಮನೇಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಂಗಾಗಿ ಸರಿ ಮನೇಲಿ ಸ್ವಲ್ಪ ಮಾಡಿಕೊಡೋಣ ಅಂತ ಹೇಳಿ ದಾಲ್ ಕಿಚಡಿಗೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ತುಂಬ ಏನು ಮೇಜರ್ ಅಂತ ಸರ್ಜರಿ ಇರಲಿಲ್ಲ, ಜಸ್ಟ್ ಒಂದು ಮೈನರ್ ಇದ್ದಿದ್ದರಿಂದ ನಾನು ಮೊದಲೇ ಹೇಳಬೇಕು ಅಂತ ಏನೂ ಅನಿಸ್ಲಿಲ್ಲ ನನಗೆ, ಹಾಗಾಗಿ ಹೇಳಲಿಲ್ಲ. ಆಯಿತು, ಇದೆಲ್ಲ ಮುಗ್ದು ಆರಾಮಾಗಿದ್ದಾರೆ ಇವಾಗ. ಸ್ವಲ್ಪ ಅದೊಂಚೂರು ರಿಕವರ್ ಆಗಿಬಿಟ್ರೆ ಸಾಕು. ಹೆಂಗೆ ಅಂದರೂ 15 ದಿನ ಅವರು ರೆಸ್ಟ್ ಮಾಡಲೇಬೇಕು, ಸ್ವಲ್ಪ ಏನು ಕೆಲಸ ಮಾಡ್ದಂಗೆ. ಹಾಗಾಗಿ ಇನ್ನು ಅವರು ಮೀಸೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿತ್ತು, ಅಲ್ಲಿ ಬ್ಲೀಡಿಂಗ್ ಎಲ್ಲ ಆಗ್ತಾಯಿತ್ತು, ಕ್ಲೀನಿಂಗ್ ಮಾಡೋ ಪ್ರಾಬ್ಲಮ್ ಆಗುತ್ತೆ ಅಂತ. ಕ್ಲಿಯರಾಗಿ ಶೇವ್ ಮಾಡ್ಕೊಂಡು ಬಂದುಬಿಟ್ಟಿದ್ರು. ಪ್ರೀತಮ್ ನೋಡ್ಬಿಟ್ಟು ಅದು ಆಶ್ಚರ್ಯ ಆಗಿಬಿಟ್ಟಿದ್ದು, ಏನು ಮಾಡಿಬಿಟ್ಟಿದ್ಯಾ ಡ್ಯಾಡಿ ಅಂತ ಕೇಳ್ತಾ ಇದ್ದ. ಇನ್ನು ದಾಲ್ ಕಿಚಡಿ ಮಾಡಿದೆ, ಚೆನ್ನಾಗಾಗಿತ್ತು ತುಂಬ. ಅಂದರೆ ನಮ್ಮನೆಯವ್ರಿಗೊಂದು ನಮಗೊಂದು ಏನಕ್ಕೆ ಅಂದ್ಬಿಟ್ಟು ಎಲ್ಲರಿಗೂ ಒಂದೇ ಸರಿ ಒಂದೇ ಥರ ಮಾಡಿಕೊಡ್ತಾಯಿದ್ದೆ. ಇನ್ನು ಜಾಸ್ತಿ ಯಾವುದು ಹಸಿ ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ಕೂಡ ಕೇಳೇ ಇಲ್ಲ. ಕೊಟ್ಟರೆ ಪಪ್ಪಾಯ, ಬಾಳೆಹಣ್ಣು ಅವಾಯ್ಡ್ ಮಾಡೋಕ್ಕೆ ಸುಮಾರು ಡಯಟ್ ಲಿಸ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಅದು ಕೊಡಬೇಡಿ ಇದು ಕೊಡಬೇಡಿ ಅಂತ. ಫುಲ್ ಹೆಂಗಾಗ್ಬಿಟ್ಟಿದ್ಯಾ ಯಂಗ್ಸ್ಟರ್? ಹಾಂ ಹೆಂಗೆ ಕಾಣ್ತದೆ ನೋಡ್ಕೊಂಡ ಕನ್ನಡಿಲಿ? ಚೆನ್ನಾಗಿತ್ತಾ? ಚೆನ್ನಾಗಿ ಕಾಣ್ತಿಲ್ವಾ? ಚೆನ್ನಾಗಿ ಕಾಣಿಸ್ತಾ ಇಲ್ವಾ?
ಇನ್ನು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಜಸ್ಟ್ ವಾಕಿಂಗ್ ಹೋಗೋಣ ಅಂತ ಅನ್ನಿಸ್ತು. ಮತ್ತು 3:15 ಎಚ್ಚರಕ್ಕೆ ಆಗಿದ್ದು. ಅಂದರೆ ನಿದ್ದೆ ಕಂಪ್ಲೀಟ್ ಆದಾಗ ಯಾವ ಥರ ಫೀಲ್ ಇತ್ತೋ ಹಂಗಿದ್ರೆ ಎದ್ಬಿಡ್ತೀನಿ. ನಿದ್ದೆ ತುಕುಡಿಕೆ ಬರ್ತಾ ಇದ್ರೆ ನಾನು ಮಲಗೋದಿಲ್ಲ, ಮಲಗಿಬಿಡ್ತೀನಿ. ತುಕುಡಿಕೆ ಇದ್ದರೆ ಮಲಗ್ತೀನಿ. ಚೆನ್ನಾಗಿ ನಿದ್ದೆ ಆಗಿದೆ, ಎದ್ದೇಳ್ಬೋದು ಅಂತ ಹಂಗೆ ಎಚ್ಚರಿಕೆ ಆದರೆ ಎದ್ಬಿಡ್ತೀನಿ. ಸರಿ ಹಂಗೆ ಆಯಿತು, ಸರಿ ಎದ್ಬಿಟ್ಟು ಇನ್ನೇನು ಮಾಡೋದು, ಏನಾದರೂ ಮಾಡೋಣ, ವಾಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಫಸ್ಟ್ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ತೀನಿ. ಆಯಿಲ್ ಪುಲ್ಲಿಂಗಲ್ಲಿ ಸುಮಾರು ಒಂದು 10 ನಿಮಿಷ ಮಾಡ್ಬೋದು. ಅಂದರೆ ಏನಾದರೂ ಕೆಲಸ ಮಾಡೋ ತನಕ. ಇವಾಗ ನಾನು ನೆಲ್ಲಿಕಾಯಿ ಜ್ಯೂಸ್ ತೊಗೊಳ್ತೀನಲ್ವ, ಅದನ್ನು ಜ್ಯೂಸ್ ರೆಡಿ ಮಾಡೋ ತನಕ ಆಯಿಲ್ ಪುಲ್ ಮಾಡ್ಕೊಳ್ತಾ ಇರ್ತೀನಿ. ಅಟ್ ಎ ಟೈಮ್ 2 ಆಗಿಬಿಡತ್ತೆ ಅಂತ. ಇದು ತುಂಬ ಅಂದರೆ ನಾನು ಹೇಳಿದ್ನೆಲ್ಲ ಚರಕ ಸಂಹಿತೆ ಓದ್ತಾ ಇದ್ದೀರಾ ಅಂತ. ಅದರೊಳಗೆ ನಮಗೆ ದಿನಚರಿಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೇ ಇರೋದು. ಯಾವುದೇ ಮೆಡಿಸನ್ ಇಲ್ಲ. ಏನು ಮಾಡಬೇಕು ಏನು ಮಾಡಬಾರ್ದು, ಲೈಫ್ ಹೆಂಗಿರಬೇಕು ಆಯುರ್ವೇದದ ಪ್ರಕಾರ ಅಂತ ಕೊಟ್ಟಿರ್ತಾರೆ. ಸೊ ಅದರೊಳಗೆ ಆಯಿಲ್ ಪುಲ್ಲಿಂಗಿಗೆ ಸಿಕ್ಕಾಪಟ್ಟೆ ಒಂದು ಮಹತ್ವ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆಮಲಕ್ಕಿ ಅಂದರೆ ಆಮ್ಲ, ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ವಿಶೇಷವಾಗಿ ಏನಷ್ಟೊಂದು ಇನ್ಫಾರ್ಮೇಷನ್ ಇದೆ ಅಂತಂದರೆ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಬೆಟ್ಟದ ನೆಲ್ಲಿಕಾಯಿಗೆ. ಯಾರಿಗೆಲ್ಲ ಸಾಧ್ಯ, ತುಂಬ ಆರೋಗ್ಯವಾಗಿದ್ದರೂ ಸರಿ ಅಥವಾ ಏನಾದರೂ ಈ ಥರ ಇಶ್ಯೂಸ್ ಇದ್ದರೂ ಸರಿನೇ ಡೈಲಿ 1 ಗ್ಲಾಸ್ ನೀವು ಆಮ್ಲ ಜ್ಯೂಸ್ ಕುಡಿದ್ರೆ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದ್ರ ಬಗ್ಗೆ ಹೇಳೋಕ್ಕೆ ಅಸಾಧ್ಯ. ನನಗೂ ಆ ಬುಕ್ ಓದ್ತಾ ನನಗೆ ಎಷ್ಟೋ ವಿಷಯಗಳು ಗೊತ್ತಾಯಿತು. ಅಂದರೆ ರಾತ್ರಿ ಮೊಸರು ತಿನ್ನಬಾರ್ದು ಅಂತ ಆಯುರ್ವೇದದಲ್ಲಿ ಹೇಳ್ತಾರಲ್ವ, ಆದರೆ ತಿನ್ನಬೇಕು ಅನ್ನೋದಾದರೆ ಅದ್ರ ಜೊತೆಗೆ ಏನೋ ಒಂದು ಕಂಬೈನ್ ಮಾಡ್ಕೊಂಡು ತಿನ್ನಬೇಕಾಗತ್ತೆ. ಸಕ್ಕರೆ ಹಾಕಿ ತಿನ್ಬೋದು ಮೊಸರನ್ನ, ಈ ಆಮ್ಲ ಜ್ಯೂಸ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬೋದಂತೆ, ಮತ್ತು ಜೇನುತುಪ್ಪ ಹಾಕಿ ತಿನ್ಬೋದು. ಸೊ ಈ ಥರ 2 ಕಾಂಬಿನೇಷನಲ್ಲಿ ನಾವು ಮೊಸರು ತಿನ್ಬೋದು. ಬಿಸಿ ಮೊಸರು ಮತ್ತು ಪ್ಲೇನ್ ಮೊಸರನ್ನ ತಿನ್ನೋಂಗಿಲ್ಲ, ಅವಾಯ್ಡ್ ಮಾಡಬೇಕು. ಇನ್ನು ಬೆಳಗ್ಗೆನೇ ಬೇಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ನಾವು ವಾಕ್ ಮಾಡ್ಕೊಂಬರೋಷ್ಟರೊಳಗೆ ಬಟ್ಟೆ ಎಲ್ಲ ವಾಶ್ ಆಗಿರತ್ತೆ ಅಂತ. ಪ್ರಗತಿಗೆ ಆ್ಯಕ್ಚುಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿಸ್ಬೇಕಾಗಿತ್ತು. ಸ್ವಲ್ಪ ಇನ್ನೂ ಜಾಸ್ತಿ ಎನರ್ಜಿ ಬರುತ್ತೆ ಮತ್ತು ಸ್ಕೇಟಿಂಗಿಗೆಲ್ಲ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ಅಂದರೆ ನಾನು ಸ್ಟಾರ್ಟಿಂಗಲ್ಲೇ ರನ್ ಮಾಡೋಕ್ಕಾಗಲ್ಲ, ಹಾಗಾಗಿ ಇಬ್ಬರೂ ಒಂದು ಬಿಗ್ ರೌಂಡ್ ವಾಕ್ ಮಾಡ್ಕೊಂಡು ಬಂದ್ವಿ. ಸ್ಕೇಟಿಂಗ್ ಇದೈತೆ ಇವಾಗ, ಅದು ಮಾಡ್ಕೊಂಡು ನಾವೆಲ್ಲೋಗಿದ್ದೋ ಗೊತ್ತಾ? ವಾಕಿಂಗ್ ಹೋಗಿದ್ದು. ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡ್ತೀಯಾ? ಯಾವಾಗ? ಸಂಜೆ. ಇವತ್ತು ಕ್ಲಾಸ್ ಐತಲ್ವಾ? ಈ ವಿಷಯನ ನಿಮ್ಮ ಜೊತೆ ಹೆಂಗೆ ಹೇಳಬೇಕಂತನೂ ಗೊತ್ತಾಗ್ತಾ ಇಲ್ಲ. ಅಂದರೆ ಇನ್ನೊಂದು ವಾರದಿಂದ ನನಗೆ ಹಾಸ್ಪಿಟಲ್, ಮನೆ, ಅವ್ರಿಗೆ ನೋಡ್ಕೊಳ್ಳೋದು, ಸೊ ಇದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ ನಾನು. ಅಂದರೆ ಅದೇ ನಂಗೆ ಒಂಥರ ಹೆಕ್ಟಿಕ್ ಅನ್ನಿಸ್ತು. ಯಾಕೆಂದರೆ ನಮಗೆ ಮೈಂಡ್ ಎಷ್ಟೇ ಕಾಮ್ ಆಗಿದ್ರು ಅಥವಾ ನಾವು ಎಷ್ಟೇ ಕಂಟ್ರೋಲ್ ಮಾಡ್ತೀನಿ ಅಂದ್ರೂ ಸಿಚುವೇಶನ್ ಹೆಂಗೆ ಹೋಗುತ್ತೋ ಹಾಗೆ ಹೋಗುತ್ತೆ ಹೊರತು ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅದನ್ನು ಜಸ್ಟ್ ನೋಡ್ಬೋದು ಅಷ್ಟೇ, ಹಿಂಗೆ ಆಯ್ತಾ ಅಂತ. ಈಗ ಆಪ್ರೇಷನ್ ಮಾಡೋದು ಅದು ಮಾಡಲೇಬೇಕಂತ ಬಂತು ಒಂದು, ಸೊ ಅದಾಯಿತು. ಸೊ ಅದಾದಮೇಲೆ ಈಗ ನಮ್ಗೆ ಹೆಂಗೆ ಅಂತಂದರೆ ಆಪ್ರೇಷನ್ ಅಷ್ಟೇ ಅಲ್ವಾ ಅಂತ ಕೆಲವ್ರಿಗೆ ಅನಿಸ್ಬೋದು. ನಮಗೇನಂದರೆ ಈಗ ಮನೇಲಿ ಮಕ್ಕಳಿದ್ದಾರೆ, ಹಾಸ್ಪಿಟಲಲ್ಲಿ ನಾನೊಬ್ಳು, ಡಾಕ್ಟ್ರ್ ಏನು ಹೇಳ್ತಾರೋ, ಏನು ನಡೆಯುತ್ತೋ, ಏನಾಗುತ್ತೋ ಆ ಥರ. ಮತ್ತು ಡಿಸ್ಚಾರ್ಜ್ ಟೈಮ್ ಅಂತೂ ಸಿಕ್ಕಾಬಟ್ಟೆ ಇದು ಮಾಡಿಬಿಟ್ರು ನಮಗೆ. 11 ಗಂಟೆಗೆ ಡಿಸ್ಚಾರ್ಜ್ ಅಂತ ಹೇಳಿದ್ದಕ್ಕೆ 7:15 ತನಕ ಓಡಾಡಿಸಿದ್ರು. ಸ್ವಲ್ಪ ನಮ್ದು ಏನಂದರೆ ECH ಅಂತ ಏನೋ ಬರುತ್ತೆ, ECH ಏನೋ ಬರುತ್ತೆ ಆರ್ಮಿ ಇಲ್ದಲ್ವಾ, ಸೊ ಅವ್ರು ಕ್ಲೈಮ್ ಮಾಡಬೇಕು ದುಡ್ಡನ್ನು. ಅಲ್ಲಿ ನಮ್ಗೆ ತುಂಬ ಪ್ರೊಸೀಜರ್ ಲೆಂತ್ ಆಗಿಬಿಡುತ್ತೆ. ಅವ್ರು ಬಿಡ್ತಾ ಇಲ್ಲ, ಮನೆಗೆ ಹೋಗೋಣ, ಮಕ್ಕಳಿದ್ದಾರೆ, ಆ ಟೆನ್ಷನು. ಸೊ ಸಿಕ್ಕಾಬಟ್ಟೆ ಟೆನ್ಷನಲ್ಲಿ. ಬಟ್ ಇವತ್ತು ಬೆಳಗ್ಗೆನೇ ನಮ್ಮ ಲಕ್ಕಿನೂ ಒಂದು ದೊಡ್ಡ ಶಾಕ್ ಕೊಟ್ಬಿಟ್ಲು. ಅದನ್ನು ಇನ್ನೂ ಡೈಜೆಷನ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇವತ್ತಿನ ವ್ಲಾಗ್ನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ಬೆಳಗ್ಗೆ ಅಲ್ಲ, ಈಗ ಆಯಿತು 1:15 ಗಂಟೆ ಆಯಿತಾ, 2 ಅವರೇ ಆಗೋಯ್ತು. ಲಾಸ್ಟ್ ಟೈಮ್ ನಾನು ಲಕ್ಕಿನ ಕಟ್ಟಾಕಿದ್ದೆ. ಸುಮಾರು ಜನ ಕೇಳ್ತಾಯಿದ್ರಿ ಯಾಕೆ ಲಕ್ಕಿನ ಕಟ್ಬಿಟ್ಟಿದ್ದೀರಲ್ಲ ಅಂತ. ಅದು ಊಟ ಮಾಡೋದಕ್ಕೆ ಮತ್ತು ಅದರದ್ದು ಎಲ್ಲ ಕೆಲಸ ಏನಿದ್ದೆಲ್ಲ ಮಾಡೋದಕ್ಕೆ ಪಾರ್ಕಿಂಗ್ ಹತ್ರನೇ ಹೋಗ್ತಾಯಿತ್ತು. ಅಲ್ಲೇ ಇಟ್ಟಿದ್ವಿ ನಾವು ಮಣ್ಣೆಲ್ಲ. ಅದಕ್ಕೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನಾವು ಕೆಳಗಡೆ ಸ್ಟೀಲೆಲ್ಲ ಒಂದು ಓಡಿಸಿದ್ವಿ ಗೇಟ್ ಕೆಳಗಡೆ ಜಾಗ ಇತ್ತು, ನುಗ್ಗಿ ಹೋಗ್ಬಿಡ್ತಾ ಇತ್ತು. ಇಲ್ಲಿಂದ ಬೆಕ್ಕ ಆಚೆಗೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೆಲ್ಲ ತಂದು ಸ್ಟೀಲ್ದು ರಾಡೆಲ್ಲ ಓಡಿಸಿದ್ವಿ. ಅಕಸ್ಮಾತ್ ಹಾವಿಗೆ ಬಂದರೂ ಆಗ್ಬೋದು ಅಂತೇಳಿ ಮೇಯ್ನ್ಲಿ ನಾವು ಲಕ್ಕಿಗೋಸ್ಕರನೇ ಅದನ್ನೆಲ್ಲ ಓಡಿಸಿದ್ವಿ. ಓನರ್ಗೆ ಹೇಳೇನೆ ಅದೊಂದು ಸ್ವಲ್ಪ ಸ್ಟೀಲ್ದು ಬರುತ್ತೆ ಹಾಕಿಸಿ ಡ್ರಿಲ್ಲೆಲ್ಲ ಮಾಡಿಸಿದ್ವಿ. ರೀಸೆಂಟಾಗಿ ಏನು ಮಾಡೋದು ಕಲ್ತ್ಕೊಂಬಿಟ್ಟಿದೆ ಅಂದರೆ ಪರಂಗಿ ಗಿಡದ ಹತ್ರ ಗ್ರಿಲ್ ಹಾಕಿದ್ದಾರೆ ನೋಡಿ, ಆ ಕಡೆ ಎಂಟ್ರಿಯಲ್ಲಿ. ಅಲ್ಲಿಂದ ಲಕ್ಕಿ ಜಂಪ್ ಮಾಡಿ ಆಚೆಗೆ
ಹೋಗೋದನ್ನ ಕಲ್ತ್ಕೊಂಡ್ಬಿಟ್ಟಿತ್ತು. ನಮ್ಗೆ ಗೊತ್ತಾಗಿಲ್ಲ, ನಾನು ಅಂದ್ಕೊಂಡೆ ಅದ್ರ ತಲೆ ತೂರಲ್ಲ, ಅದು ಹೋಗೋಕ್ಕಾಗಲ್ಲ ಅದರಿಂದ ಅಂತ. ಬಟ್ ಅದು ಹೋಗ್ತಾ ಇತ್ತು. ನಮ್ಮ ಮನೆಯವ್ರು ಹೇಳಿದ್ರು, ಈಗ ಅದಕ್ಕೆ ನಾವು ಸ್ಟೀಲು ಕಂಪ್ಲೀಟಾಗಿ ಹೊಡಿಯೋಕ್ಕಾಗಲ್ಲ, ಬೇಕಾದ್ಮೇಲೆ ಒಂದು ಹೈಟಿಗೆ ಹೊಡಿಬೋದಾಗಿತ್ತು. ನಾನೇನು ಅಂದ್ಕೊಂಡೆ, ಕಾಟನ್ದು ಅಥವಾ ಈ ಟೈನ್ ದಾರ ಬರುತ್ತಲ್ಲ ಅದನ್ನು ಸುತ್ತಬಿಡೋಣ ಅಂತ. ನಮ್ಮ ಮನೆಯವರೆಲ್ಲ ಪ್ಲಾಸ್ಟಿಕ್ದು ಶೀಟ್ ಬರುತ್ತೆ, ಅದನ್ನು ಟೆಂಪ್ರವರಿ ಹೋಲ್ ಮಾಡಿ ಲಾಕ್ ಮಾಡಿ ಅದನ್ನು ಕ್ಲೋಸ್ ಮಾಡಿಬಿಡೋಣ ಅಂತ ಹೇಳಿದ್ರು. ಸೊ ಆ ಟೈಮ್ ಮತ್ತೆ ಎಲ್ಲ ಆಪ್ರೇಷನ್ನು ಅದು ಇದು ಅಂತ ಹೇಳಿ ನಾವು ಅಲ್ಲಿ ಇಲ್ಲಿ ಹೋಗೋಕೆ ಹಿಡಿದ್ವಿ. ಮತ್ತು ಟೆಂಪ್ರವರಿಗೆ ಇರಲಿ ಅಂತ ಹೇಳ್ಬಿಟ್ಟು ನಾನೇ ಕಟ್ಟಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಳಗಡೆ ಬಿಟ್ಟರೆ ಕಟ್ಟಾಕಬೇಕು, ಮೇಲ್ಗಡೆ ಬಂದರೆ ಬಿಡೋಣ ಅಂತ. ಬೆಳಗ್ಗೆ ಬಾಲ್ಕನಿಲೇ ಮಲಗಿತ್ತು ನಮ್ಮ ರೂಮಲ್ಲೇ. ಕೆಳಗಡೆ ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ಇಲ್ಲೇ ಬೆಳಗ್ಗೆ ವಿಡಿಯೋ ಮಾಡಿದ್ದೀನಿ ನೋಡಿ, ಅಲ್ಲಿ ಕುತ್ಕೊಂಡಿತ್ತು, ಪ್ರೀತಮ್ ಜೊತೆ ಆಟಾಡ್ತಾ ಇತ್ತು. ಕೆಳಗಡೆ ಹೋಗಿರೋದೇ ಗೊತ್ತಾಗಿಲ್ಲ ನನಗೆ. ನಮ್ಮ ಮನೆಯವರು ನೋಡ್ಕೊಂಡಿಲ್ಲ. ಆಮೇಲೆ ನಾನು ಮೇಲ್ಗಡೆ ವಾಟ್ರ್ ಬಟ್ಟೆ ಎಲ್ಲ ಮಡ್ಚೋಣ ಸ್ವಲ್ಪ ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗುವಾಗ ಇದರಲ್ಲಿ ಎಲ್ಲ ಕೊದ್ಬಿಟ್ಟು ಹೋಗ್ಬಿಟ್ಟಿದ್ದೆ. ನಾನು ಮಡಿಸ್ತಾ ಇದ್ದೆ. ಮಕ್ಕಳು ಪಾಡಿ ಪ್ರಗತಿ ಯೋಗ ಮಾಡ್ತಾಯಿದ್ರು, ಇವರಿಬ್ರು ಇಲ್ಲೇ ಕೂತಿದ್ರು. ಸಡನ್ಲಿ ನೋಡಿದ್ರೆ ಅಲ್ಲಿ ಖಾಲಿ ಜಾಗ ಇದೆಯಲ್ಲ ನಮ್ಮ ಸೈಟ್ ಹತ್ರ, ಅಲ್ಲಿಂದ ಜೋರು ಸೌಂಡ್ ಬಂತು. ನಮ್ಮನೆಯವ್ರಿಗೆ ಆಪ್ರೇಷನ್ ಆಗಿದ್ದರೆ ಜೋರು ಕೂಗ್ಕೊಂಡು ಓಡ್ತಾ ಇದ್ದಾರೆ. ಬ್ಲಡ್ ಎಲ್ಲ ನಮ್ಮನೆಯವ್ರಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನನ್ನ ಮಗ ನಮ್ಮ ಮನೆಯವ್ರ ಮೂಗನ್ನ ಟಚ್ ಮಾಡಿಬಿಟ್ಟಿದ್ದಾನೆ. ಅವ್ರು ಕಿರ್ಚಿದ್ದಕ್ಕೆ ನನಗೆ ಮೂಗು ಮುಟ್ಬಿಟ್ಟ. ಅಯ್ಯೋ ಏನಪ್ಪ ಮಾಡೋದು ಅಂತ ಅಲ್ಲಿಂದ ಮೇಲಿಂದ ದಡ ಅಂತ ಓಡಿ ಬರ್ತೀನಿ. 2 ನಾಯಿ ಲಕ್ಕಿ ಆಚೆಗೆ ಹೋಗ್ಬಿಟ್ಟಿದೆ, ಹಿಡ್ಕೊಂಡು ಎಳ್ದಾಡ್ಬಿಟ್ಟಿದ್ದಾವೆ. ಅಷ್ಟರೊಳಗೆ ನಮ್ಮ ಮನೆಯವ್ರು ಇಲ್ಲಿಂದ ಓಡೋಗಿ ಹಿಡ್ಕೊಂಡೆಲ್ಲ ಇದು ಮಾಡಿದ್ರು. ಮೂಗು ಸ್ವಲ್ಪ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ, ನೋಡೋಕ್ಕಾಗ್ತಾಯಿಲ್ಲ. ಪ್ರೀತಮ್ ಅಂತೂ ಸಿಕ್ಕಾಬಿಟ್ಟು ಹೇಳ್ತಾ ಇದ್ದಾನೆ. ನನ್ನ ಸಣ್ಣ ಡಿಲೇ ಬಂದು ಈ ಥರ ಮಾಡ್ತು. ಹೋಗಲ್ಲ ಅಂತ ಅಂದ್ಕೊಂಡು, ಅಂದರೆ ಎಷ್ಟು ಸಾರಿ ನೋಡ್ಕೊಂಡ್ವಿ, ಆಚೆಗೆ ಹೋಗ್ತಾನೆ ಇತ್ತು. ದಾರ ಹಾಕಿ ಕಟ್ಟಾಕಿದ್ದು ಅದಕ್ಕೇ. ಕೆಳಗಡೆ ಏನಾದರೂ ಅದಕ್ಕೆ ಬಿಟ್ಟರೆ ಸಾಕು, ಊಟ ಮಾಡಿದ್ರೆ ಈಗ ಅಲ್ಲಿ ಊಟ ಮುಗಿಸೋ ತನಕ ನಾವು ಅಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ದಾರ ಹಾಕಿ ಕಟ್ಟಿ ಊಟ ಹಾಕಿ ಅದ್ರದ್ದೇನಾದರೂ ಕೆಲಸ ಮುಗಿಸ್ಕೊಳ್ಳಿ ಅಂತ ಅಲ್ಲಿ ಬಿಡ್ತಾಯಿದ್ವಿ. ಪ್ರೀತಮ್ ಅಂತೂ ಸಿಕ್ಕಾಬಿಟ್ಟೆ ಹೇಳ್ತಾ ಇದ್ದಾನೆ ಅಯ್ಯಯ್ಯೋ ಅಂತ. ಇಬ್ಬರು ಎತ್ಕೊಂಡು ಓಡಿದ್ರು. ಅದೇನು ಸ್ಕ್ಯಾನ್ ಎಲ್ಲ ಮಾಡಿದ್ರಂತೆ, ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ರಿಕವರ್ ಆಗುತ್ತೆ ಅಂತ ಹೇಳಿದ್ರಂತೆ. ಗೊತ್ತಿಲ್ಲ, ಇನ್ನೂ ಬಂದಿಲ್ಲ. ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿಲ್ಲ, ಸುಮ್ಮನೆ ಕುತ್ಕೊಂಡಿದ್ದೀನಿ. ಅವ್ರು ಹೋದಾಗಿಂದ ಒಂಥರ ಇದೇ ಭಾರ ಅನ್ನಿಸ್ತು. ಅದಕ್ಕೆ ಎಷ್ಟು ನಾನು ಹೇಳಿದೆ ಆಚೆಗೆ ಹೋಗುತ್ತೆ ಅಂತೇಳಿ, ಕಟ್ಟಾಕಿದ್ರೆ ಕಟ್ಟೆ ಹಾಕಿದ್ಯಾ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಬಿಚ್ಚಿಬಿಟ್ಟವ್ರೆ ಬೆಳಗ್ಗೆ ಏನೋ ವಾಶ್ ಮಾಡೋಕ್ಕೆ ಅಂತ. ಗೊತ್ತಾಗ್ತಾನೆ ಇಲ್ಲ ಏನು ಮಾಡಬೇಕಂತ. ನಾನು ಅಂದ್ಕೊಳ್ಳಿಲ್ಲ ಅದು ಪಾರ್ಕಿಂಗಲ್ಲಿ ಆರಾಮಾಗಿ ಓಡಾಡ್ಕೊಂಡ್ರೆ ಅದಕ್ಕೂ ಸ್ವಲ್ಪ ಲೆಟ್ರಿನೆಲ್ಲ ಮಾಡುತ್ತಲ್ವ, ಅಲ್ಲೇ ಇಟ್ಟಿರೋದ್ರಿಂದ ಫ್ರೀಯಾಗಿ ಮಾಡ್ಕೊಂಡು ಬರ್ತಾಯಿತ್ತು. ಈಗೊಂದು ಸ್ವಲ್ಪ ದಿನದಿಂದ ಅದನ್ನು ಜಂಪ್ ಮಾಡಿ ಆಚೆಗೆ ಹೋಗೋದು ಕಲ್ತ್ಬಿಟ್ಟಿತ್ತು. ನಮ್ಮನೆಯವ್ರಿಗೆ ಇದು ಈಗ ಆಗಿಲ್ಲ ಅಂದಿತ್ತು ಅಷ್ಟೊತ್ತಿಗೆ ತಂದು ಅದನ್ನು ಹೊಡೆದಿರ್ತಿದ್ರು. ನಾವು ಈ ಕಡೆ ಬ್ಯುಸಿ ಆದ್ವಿ. ಅದು ಹಂಗೂ ಅದಕ್ಕೆ ಯಾಮಾರು ಹೋಗ್ಬಿಡುತ್ತೆ ಅಂತ ಕಟ್ಟೆಲ್ಲ ಹಾಕ್ತೆ ನಾನು. ಟೈಮ್ ಚೆನ್ನಾಗಿರಲಿಲ್ವ, ಅದಕ್ಕೆ ಏನೋ ಗೊತ್ತಿಲ್ಲ, ಸಖತ್ ಬೇಜಾರಾಗ್ತಾಯಿದೆ. ಎಲ್ಲ ಆಯಿತು, ಟ್ರೀಟ್ಮೆಂಟ್ ಎಲ್ಲ ಮುಗೀತು, ಕರ್ಕೊಂಡು ಬರ್ತಾಯಿದ್ದೀನಿ. ಡಾಕ್ಟರ್ ರಿಕವರಿ ಆಗುತ್ತೆ ಅಂತ ಹೇಳಿದ್ದಾರೆ. ಸ್ವಲ್ಪ ಇಂಜುರಿ ಆಗಿದೆ ಅಂತ ಹೇಳಿದ್ರು. ಸದ್ಯ ನಮ್ಮ ಮನೆಯವ್ರು ನೋಡಿಲ್ಲ ಅಂದರೆ ತಿಂದಾಕ್ಬಿಡ್ತಿದ್ವಿ ನಾವು ನಾಯಿಗಳು. ಈಗ ತುಂಬ ನಾಯಿ ಇದ್ದಾವೆ, ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡ್ವಿ ಇಷ್ಟು ದಿನ. ಆಚೆಗೆ ಒಂದಿನ ನಾವು ಬಿಡ್ದಂಗೆ. ಅದ್ರದ್ದು ಗ್ರಾಚಾರ ಚೆನ್ನಾಗಿರ್ಲಿಲ್ವೋ, ನಮ್ಮದೇ ಚೆನ್ನಾಗಿರ್ಲಿಲ್ವೋ. ಹೋಗಿ ಇವಾಗ ಹಂಗೆ ಮಾಡಿಕೊಂಡು ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅವ್ರಿಗೆ ಕಾಯ್ತಾ ಇದ್ದೀನಿ. ಸಿಕ್ಕಾಬಿಟ್ಟು ಹೇಳ್ತಾ ಇದ್ದ ಪ್ರೀತಮ್ ಅಂತೂ. ನಾನು ಅವ್ನು ಬೇಡ ನೀವು ಹೋಗಿ ಅಂತಂದೆ, ಅವನು ಹತ್ಕೊಂಡು ಓಡ್ಬಿಟ್ಟು ಅವ್ರ ಹಿಂದೆ, ಇಲ್ಲ ನಾನು ಬರ್ತೀನಿ ಅಂತ. ಪ್ರಗತಿ ಇಬ್ಬರು ಅಳ್ತಾ ಕೂತಿದ್ದಾರೆ. ಅಟ್ಯಾಚ್ಮೆಂಟ್ ಆಗಬಾರ್ದು, ಅದಕ್ಕೆ ಪ್ರಾಣಿಗಳನ್ನ ತೊಗೋಬಾರ್ದು ಅಂತ ಹೇಳೋದು. ಹಿಂಗಾದಾಗ ಸ್ವಲ್ಪ ಕಷ್ಟ. ಅವ್ರಿಗೋಸ್ಕರ ಅಂತಲೇ ತೊಗೊಂಡು ಬಂದೆ. ಬಂದಮೇಲೆ ತೋರಿಸ್ತೀನಿ ಅದೇನಾಗಿದೆಯೋ ಏನೋ. ನಮ್ಮನ್ನು ಒಂಥರ ನೋಡುತ್ತೆ ಆ ಥರ ನೋವಾದಾಗ. ಬೆಳಗ್ಗೆ ರೂಮಿಂದ ಕೆಳಗೆ